ಅಯ್ಯೋ ಇಟ್ನಲ್ಲಪ್ಪ ಬಗ್ನಿಗುಟ್ಟು ಒಂಥರ ಫನ್ ಆಗಿರುತ್ತೆ ಅನ್ಕೊಂಡ್ರೆ ಫನ್ ಆಗಿರ್ಲಿಲ್ಲ. ಆಲ್ಮೋಸ್ಟ್ ಒಂದು 6-7 ಡೇಸ್ ಆಯ್ತಿದ್ದು. ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ಆಗಿ ನಡೀತಾ ಇದೆ. ಎಷ್ಟು ತಲೆ ಕೆಡ್ಸ್ಕೊಬಿಟ್ಟು ಫೇಕ್ ಅಕೌಂಟ್ ಬಗ್ಗೆ ಅಂದ್ರೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ಬಿಟ್ಟು ಅನ್ಕೊಣ. ಈ ನನ್ನ ಮಾಡಿದ್ದು ಯಾರು ಎಲ್ಲರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಇದು ಒಂದಿನದ ಬ್ಲಾಗ್ ಅಲ್ಲ. ಆ್ಯಕ್ಚುಲಿ ನಾವು ಆಲ್ಮೋಸ್ಟ್ ಒಂದು 6-7 ಡೇಸ್ ಆಯ್ತಿದ್ದು. ಏನಪ್ಪ ಅಂತ ಹೇಳಿದ್ರೆ, ನಾವು ರಾಜಕ್ಕೆ ಪ್ರ್ಯಾಂಕ್ ಮಾಡ್ಬೇಕನ್ನೋದು ಮೇನು ಉದ್ದೇಶ ಇರಲಿಲ್ಲ. ಸೊ ಹೋಗ್ತಾ ಹೋಗ್ತಾ ಅದು ವ್ಲಾಗ್ ಮಾಡ್ಕೊಳ್ಳೋಣ, ಹಂಗೆ ಪ್ರ್ಯಾಂಕ್ ಮಾಡೋಣ, ಒಂದು ಕಂಟೆಂಟು ಆಗುತ್ತೆ ಅಂದ್ಕೊಂಡು ಸುಮ್ಮನೆ ಒಂದು ಎಂಟರ್ಟೈನ್ಮೆಂಟ್ಗೆ ಒಂದು ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ. ಏನಂತಂದರೆ, ನಾನು ಚಂದು ಇಬ್ಬರು ಸೇರಿ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಫೋಟೋಸ್ನ ಪೋಸ್ಟ್ ಮಾಡಿ ರಾಜು ಮೆಸೇಜ್ ಮಾಡೋ ಥರ ಮಾಡಿಕೊಂಡು ಟ್ರಸ್ಟ್ ಬರೋ ಥರ ನಾವೆಲ್ಲ ಒಂದು ಇಬ್ಬರು ಸೇರಿ ನಂಬಿಸಿ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿದ್ವಿ. ಅಂದರೆ ಒರಾಯನ್ ಮಾಲಲ್ಲಿ ಮೀಟ್ ಆಗೋಕ್ಕೆ. ಸೊ ಮೀಟ್ ಆದ್ವಿ. ಆಮೇಲೆ ಏನಾಯಿತು ಅಂತ ನೀವೇ ನೋಡಿ. ಫಸ್ಟ್ ಸ್ಟಾರ್ಟಿಂಗಿಂದ ಕ್ಲಿಪ್ಸ್ಗಳು ತೋರಿಸ್ತಾ ಹೋಗ್ತೀನಿ, ಏನೇನಾಯಿತು, ಯಾವ್ಯಾವ ಥರ ಪ್ಲ್ಯಾನ್ ಮಾಡಿದ್ವಿ ಅಂತ ಕ್ಲೀನಾಗಿ ನೋಡ್ತಾ ಹೋಗಿ. ಅದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಅದ ಕಣ ಪಟಾಯಿಸ್ಕೊಂಡು ಏನು ಮಾಡ್ತೀಯ ಹುಡುಗಿನ? ಆ ಹುಡುಗಿ ಪಟಾಯಿಸ್ಕೊಂಡು ಏನು ಮಾಡ್ತೀಯ? ನೋಡಂತ ಹುಡುಗಿ ಬೀಳ ಬೇಡ ಫಸ್ಟ್ ನನಗೆ. ಬಿದ್ದರೆ ಏನು ಮಾಡ್ತೀಯ? ಬಿದ್ದರೆ ನೋಡೋಣ, ಚೆನ್ನಾಗಿದ್ರೆ ಸ್ವಲ್ಪ ಲವ್ ಮಾಡ್ತೀನಿ ಅಂತಿಲ್ಲ. ನನ್ಗೆ ತಿಪ್ಪುಲ ಸುಂದಲಿನೇ ಬೇಕು. ಬೇಕುಪ್ಪ, ನನ್ನ ಮಾತು ಕೇಳು. ಲವ್ ಮಾಡ್ತೀಯಾ? ಇಲ್ಲಾದ್ರೂ ಇಲ್ಲ. ಇಲ್ಲ. ಇವ್ರು ಹೆಂಗ್ ಪಟಾಯಿಸ್ಕೊಂಡೆ? ಡಿ ಪಿ ನೈಸ್ ಅಂತ ಹಾಕಿದ್ದ. ಯಾಕೆ ಹಾಕಿದ್ದ ಡಿ ಪಿ ನೈಸ್ ಅಂತ? ಮೆಸೇಜ್ ಮಾಡಂತ ಅವ್ನು ಹೇಳಿದ ಮೆಸೇಜ್ ಮಾಡು ಅಂತ. ಆ ಹುಡುಗಿ ಸಡನ್ ಆಗಿ ಸಿಗಿ ಅಂತ ಅಂದ್ರೆ ಒಟ್ಟಿನ ಮೀಟ್ ಆಗ್ತೀಯಾ? ಮೀಟ್ ಆಗ್ತೀಯ? ಹುಡುಗಿ ಮೀಟ್ ಆಗ್ತೀಯ ಅಂದ್ರೆ ಪಕ್ಕ ಮೀಟ್ ಹಾಕ. ಕಾಫಿ ಗಿಫಿ ಅಂದ್ರೆ ಕೊಡ್ಸಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇಲ್ಲ ಅಲ್ಲಿ. ಒಂದು 100 ರೂಪಾಯಿ ಇರ್ತದೆ. 100 ರೂಪಾಯಿನಾ? ಲೋ ಅಲ್ಲಿ ಎಷ್ಟಿರ್ತದೆ ಗೊತ್ತಿರೋ ಅಲ್ಲೆಲ್ಲ. 100 ರೂಪಾಯಿ ಏನ್ ಕಾಫಿ ಅಲ್ಲ. ಅವಳೇನದು KFC ಹೋಗೋಣ ಹಂಗೆ ಹಿಂಗೆ ಅಂದ್ರೆ ಅಲ್ಲೆಲ್ಲ ಕಡೆ ಕೈಲೆಲ್ಲ ಕರ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲಿ ನಮ್ಮ ಪಾರ್ಕ್ ಪಕ್ಕದಲ್ಲಿ ಕಬಾಬ್ ಇಟ್ಟಿದ್ದಲ್ಲ, ಅದು ಕರ್ಕೊಂಡ್ ಬಂದ್ಬಿಟ್ಟು KFC ಕರ್ಕೊಂಡು ಹೋದ್ರೆ. ನೋಡಿ, ನಮ್ಮ ರಾಜು ಒಂದು ಹುಡುಗಿ ಪಟಾಯಿಸ್ಕೊಂಡವನೇ. ಓಪನ್ ಮಾಡೋ ಮೆಸೇಜು, ನನಗೆ ನಿಮ್ಮ DP ನಲ್ಲಿರೋ ಕಾರ್ ಇಷ್ಟ ಆಯ್ತು, ಅದಕ್ಕೆ ನೀನೇನು ಕಳ್ಸಿದ್ಯಾ? ಅಲ್ಲಿ ಇದೇನು ಕಳ್ಸಿದ್ಯೋ ಗಿಫ್ಟ್ ತರ? ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ರೌಂಡ್ ಕರ್ಕೊಂಡೋಗಿ. ಬೇಡ ಬಿಡಿ ಪರವಾಗಿಲ್ಲ, ಸುಮ್ಮನೆ ಕೇಳಿದೆ. ಈಗ ಕಾರ್ ನಿಂದ? ಅದು ಫ್ರೆಂಡಿಂದ. ಈಗ ಏನ್ ಮಾಡ್ತೀಯಾ? ಕ್ವಾಟ್ಲೆ ಏನ್ ಗೊತ್ತಾ, ಒಂದ್ ಹುಡುಗಿ ಮೆಸೇಜ್ ಮಾಡ್ತಿದ್ದಾಳೆ. ಇವನು ಒಂದು ಬೆನ್ಸ್ ಕಾರ್ಲಿ ಒಂದು ಫೋಟೋ ತೆಗೆದು ಪೋಸ್ಟ್ ಮಾಡಿದ್ದಾನೆ. ಈಗ ಹುಡುಗಿ ಆ ಕಾರ್ ಇಷ್ಟ ಆಗಿದೆ, ಅದ್ರಲ್ಲಿ ಒಂದ್ ರೌಂಡ್ ಕರ್ಕೊಂಡು ಹೋಗು ಅಂತ ಹೇಳ್ತಾವಳೆ. ಈಗ ಹೆಂಗ್ ಕರ್ಕೊ ಹೋಗ್ತಿವಾಗ ಅವಳನ್ನ? ಬಂದ್ರೆ ಕರ್ಕೊಂಡು ಹೋಗ. ಗಾಡಿ ನಿಂದಲ್ವಲ್ಲ? ನಾನು ಸಪೋರ್ಟ್ ಮಾಡ್ತೀನಿ ಮಗ, ನಾನು ಹೆಲ್ಪ್ ಮಾಡ್ತೀನಿ ಕಾರಿಸ್ಕೊಂಡು ಹೋಗಕ್ಕೆ. BMW ಅಲ್ಲ ಕಣದು, ಬೆನ್ಸು. ನನ್ಗೆ ನಾನು ಈ ವಿಡಿಯೋ ಮಾಡ್ಕೊಂಡಿದ್ದೆ ಒಂದೇ ರೀಸನ್ಗೆ, ಅವನು DP ಕಾರ್ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಲಲ್ಲ. ನೋಡಿ ಹುಡುಗಿರ್ಗಳು ಹೆಂಗೆ ನಾವು ಒಳ್ಳೆ ಬೆನ್ಸ್ ಕಾರ್ ತಗೊಂಡು ಪೋಸ್ಟ್ ಮಾಡ್ಬೇಕಪ್ಪ. ಇಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಯಾಕೆ ಉರಿಸ್ತಾವ್ರು? ಅಲ್ಲಿ ಟೈಪಿಂಗ್ ಸ್ಟಾರ್ಟ್ ಆಯ್ತು. ಮೇಯ್ನ್ ಏನ್ ಗೊತ್ತಾ, ಇವನ್ಗೆ ಟೈಪಿಂಗ್ ಬರಲ್ಲ. ಆಯ್ತಾ, ಆಡಿಯೋ ರೆಕಾರ್ಡ್ ಎಲ್ಲ ಟೈಪ್ ಮಾಡ್ಬಿಡ್ತಾನೆ. ಮಗ ಊಟ ಆಯ್ತಾ ಅಂತ ಟೈಪ್ ಮಾಡು. ಅವಳು ಸುಮ್ಮನೆ ಕಳಿಸ್ಬೇಡ, ಊಟ ಆಯ್ತಾ ಅಂತ ಟೈಪ್ ಮಾಡು. ಊಟ ಆಯ್ತಾ ನೋಡಿಲಿ, ಯಪ್ಪ ಟೈಪೇ ಮಾಡ್ಲಿಲ್ಲ, ಬರೀ ಆಡಿಯೋದಲ್ಲೇ ಮೆಸೇಜ್ ಮಾಡೋದು. ಗೂಗಲ್ ಏನೋ ಇದ್ ಮಾಡಿದ್ವಿ, ಗೂಗಲ್ ಅಸಿಸ್ಟೆನ್ಸ್ ಇಟ್ಕೊಬಿಟ್ಟವನೆ. ಗೂಗಲ್ ಅಸಿಸ್ಟೆನ್ಸಾ ಅದನ್ನ ಇಟ್ಕೊಬಿಟ್ಟವನೆ. ಏನ್ ಹೇಳಿದ್ರು ಟೈಪ್ ಆಗುತ್ತೆ. ಕರೆಕ್ಷನ್ ಅವರೇ ಹೇಳ್ತಾರೆ. ಮತ್ತೇನೋ ಬಂತು ಕಣೋ, ಏನಿದು ಕತೆ? ಈ ರೇಟ್ಗೆ ವೇಸ್ಟ್ ನನ್ ಮಗ ಆಗೋದಲ್ಲ. ಯಾಕೆ ಹೇಳ್ತಾ ಇದೀಯಾ? ವಾಯ್ಸ್ ರೆಕಾರ್ಡ್ ತೋರ್ಸು. ನಮ್ಗೆ ಟ್ರಸ್ಟ್ ಬರ್ಲಿ ಅಂತ ಒಂದು ಹುಡುಗಿ ಹತ್ರ ಒಂದು ವಾಯ್ಸ್ ರೆಕಾರ್ಡ್ ಕಳ್ಸಿದ್ವಿ. ಸೊ ಅದನ್ನ ಕೇಳ್ತಿದೀವಿ, ಅವ್ನು ತೋರಿಸ್ತಿಲ್ಲ. ನಮ್ದೇನ್ ಬ್ಲಾಗ್ ನೋಡ್ತಾಳ ತೆಗಿಯೋ. ಅವಳು ನಮ್ ಬ್ಲಾಗ್ ನೋಡ್ಬಿಟ್ಟು ಎದ್ಕೊಂಡು ಬ್ಲಾಕ್ ಮಾಡಕ್ ಬಿಡ್ತಾಳೆ ಅಂತ. ನಾನ್ ನೋಡಲ್ಲ ಬಿಡು. ನೋಡ್ತಾಳ ಆಯ್ತು, ಪ್ರೊಫೈಲ್ ಬ್ಲರ್ ಮಾಡ್ತೀನಿ ಬಿಡು. ನೋಡ್ತಾಳ? ಹೇಳೋಳ ನಂದು ಬೆನ್ಸ್ ಕಾರ್ ಹತ್ರ ನಂದೊಂದು ಫೋಟೋ ತೆಗಿಯೋ. ಇವನ್ ಪಟಾಯಿಸ್ಕೋಬೇಕಾಗಿದ್ದು ಹುಡುಗಿನ, ಇವನ್ ಪಟಾಯಿಸ್ಕೊಂಡು ನನ್ನ ಹೊಟ್ಟೆ ಉರಿಸ್ತಾವ್ರೆ. ಸಮಾಧಾನ ಮಾಡ್ಕೊಳ್ಳಿ. ಏನ್ ಮಾಡೋದು ನೋಡಿ, ಇಲ್ಲಿ ಪಕ್ಕದಲ್ಲೇ ಕೂತ್ಕೊಂಡು ಮೆಸೇಜ್ ಮಾಡ್ತಿರ್ತೀವಿ. ಬಟ್ ಚಂದು ಏನ್ ಮಾಡ್ತಾನೆ, ಸಿಗಾಕೋಗ್ಬಿಡ್ತಾನೆ. ನೋಡಿ ಆಮೇಲೆ ಏನಾಯ್ತು ಅಂತ. ಏನಂತ ಹಾಕೋಳೆ? ಎಷ್ಟು ದಿನ ಹೇಳ್ಬೇಕ? ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್.
ಮಾಡ್ಕೊಂಬಗ ತೋರ್ಸು, ಮೆಸೇಜ್ ತೋರ್ಸು ಅಲ್ಲಿ ನಿಮ್ ಹುಡುಗಿ ಮೆಸೇಜ್ ತೋರ್ಸು. ಏನ್ ಮಾಡ್ತೀರ ನಾಡ್ಕೊಂಡು ಬ್ಲಾಗ್ ಮಾಡೋದು ಸುಮ್ನೆ. ಇಲ್ಲಿ ನೀನೇ ಅವನಿಗೆ ಕೊಡ್ತೀನಿ. ಬ್ಲಾಗ್ ನಾನ್ ಮಾಡ್ಲೆ, ನಂದೊಂದು ಆಯ್ತಾ. ನಮ್ಮ ರಾಜುದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಇವತ್ತಿಗೆ 3 ದಿನ ಆಗಿದೆ. ನೆಕ್ಸ್ಟ್ ಲೆವೆಲ್ ಬಿಡಪ್ಪ. ಆದ್ರೂ ರಾಜು ನೀನು ಇಲ್ಲಿ ಎಲ್ಲೋ ಕಾಣಿಸ್ತಾನ ಕೊಡೋ ಮೊಬೈಲು. ಏಕೆ ಎದಕ್ಕೆ ಸುಮ್ಮನೆ ವಿಡಿಯೋ ಮಾಡೋದು? ಮತ್ತೆ ಇನ್ನೊಬ್ರು ನೋಡಿ ಅವ್ರು ಮೆಸೇಜ್ ಮಾಡಿ ಯಾಕಪ್ಪ ಹೌದಂತ ಹೇಳಿ ಹಾಕು. ಕಾಣಿಸ್ತಾನೆ ಮಗ ಒಂದು. ಏನ್ ಮಾಡಿದಾನೆ ಹೌದಂತ ಹೇಳಿ ನಾನು ನೋಡ್ತೀನಿ. ಲಾಕ್ ತೆಗೀರಿ. ಏನ್ ಮಾಡಿರಿ ನೋಡ್ತಾನ. ನಾನು ಏನ್ ಮಾಡಿದ್ನ? ಲಾಕ್ ತೆಗಿ. ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು. ತೆಗೀರಿ. ಫೋಟೋ ತಕೊಂಡೆ ಬಿಡ. ರಾಜು ಇಲ್ಲ ಆಚೆ ಹೋದ. ಇವಾಗ ಎಷ್ಟು ತಲೆ ಕೆಡ್ಸ್ಕೊಬಿಟ್ಟವನೇ ಫೇಕ್ ಅಕೌಂಟ್ ಬಗ್ಗೆ ಅಂದ್ರೆ, ಇಂಗ್ಲಿಷ್ ಅಲ್ಲಿ ಏನಾದ್ರು ಕಳಿಸ್ತು ಅಂದ್ರೆ ಟಕ್ ಅಂತ ಹೊಡ್ ಬರ್ತಾನೆ. ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ಫುಲ್ಲು ಅವನಿಗೆ ಫುಲ್ಲು ಜೋಶ್ ತುಂಬಿಸಿ ಪಾರ್ಕಿಗೆ ಓರಿಯನ್ ಮಾಲ್ಗೆ ಫುಲ್ಲು ರೆಡಿ ಮಾಡಿಸ್ಬಿಟ್ಟು ಕಳಿಸ್ಬಿಟ್ಟು ಓರಿಯನ್ ಮಾಲಲ್ಲೇ ರಿವೀಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದು ನೆಕ್ಸ್ಟ್ ಎಲ್ಲ ಬಿಡ್ತದು. ಮಜಾ ಇರುತ್ತೆ. ಒಂದೇ ಲೊಕೇಶನಲ್ಲಿ ಏನು ಮಾಡ್ತೀಯಾ? ಲೊಕೇಶನ್ ಚೇಂಜ್ ಆಗುತ್ತೆ. ಓರಿಯನ್ ಮಾಲ್ಗೆ ಬರಕ್ಕೆ ಹೇಳಿದ್ರೆ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಕಾಲ್ ಮಾಡ್ಬಿಡೋದಾ? ಓಕೆ, ನೋಡವ ಯಾವ್ದಾಗುತ್ತೆ ಬಿಡ್ಸಿ. ಅಂದ್ರೆ ನೀವು ಒಬ್ರು ಬನ್ನಿ, ಫಸ್ಟ್ ಟೈಮ್ ಹೋಗ್ತಿರೋದಲ್ಲ ಅಂತೇಳಿ ಆಟ. ಯಾಕೋ ನಿಂಗೆ ಅಲ್ಲಿ ಯಾರು ಇಲ್ಲ ಓದಕ್ಕೆ ಮೆಸೇಜು? ಯಾರಿಲ್ಲ, ನಾವು ಮಣ್ಣ ಎಲ್ಲ ಹೋಗ್ಬಿಟ್ಟ ಅದಕ್ಕೆ. ಹೌದಾ? ಯಾವಾಗ ಹೋಗ್ತಿದ್ರ ಪಾರ್ಟಿಗೆ? ಸರಿ ಕಳ್ಸಿದೀನಿ ನೋಡು. ಭಾನುವಾರ ಹೋಗ್ತಾ ಇದ್ದೀರಾ? ಕಳ್ಸಿದ್ದೀನಿ. ರೆಕಾರ್ಡಿರೋ ಹಂಗೆ ಇನ್ಸ್ಟಾಗ್ರಾಮ್ಗೆ ಹೋಗ್ತೀನಿ, ಅಲ್ಲೇ ರಿಪ್ಲೈ ಮಾಡ್ತೀನಿ. ಫಸ್ಟ್ ಟೈಮ್ ಹೋಗ್ತಿರೋದಲ್ವಾ? ಲೈ ಬಿಕ್ನಾಸಿ, ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ. ರಿಪ್ಲೈ ಮಾಡ್ತಾಳ? ಒಬ್ಳೆ ಬನ್ನಿ ಅಂತ ಕಳ್ಸಿದ್ನಲ್ಲ, ಒಬ್ಳೆ ಬರಕ್ ಭಯ ಆಗುತ್ತೆ ಅಂತ ಕಳ್ಸೋಳೆ. ಅದಕ್ಕೆ ನೀನೇನ್ ಕಳಿಸ್ತೀಯ? ಯಾಕೆ ಭಯ ನಿಮಗೆ? ಎದಕ್ಕೆ ಭಯ? ಎದಕ್ಕೆ ಭಯ? ಯಾಕೆ ಭಯ ಆಗ್ತದೆ ನಿಮ್ಗೆ ಅಂತ? ಓ, ಇವನ್ ಇಲ್ಲಿ ಕಳಿಸ್ತಾನ, ಅಲ್ಲಿ ಇನ್ಸ್ಟಾಗ್ರಾಮ್ ಫಾರ್ವರ್ಡ್ ಮಾಡ್ತಾನ. ಅಲ್ಲಿ ಕಳಿಸಿದಾನೆ, ಇವನ್ ಫಾರ್ವರ್ಡ್ ಮಾಡ್ತಾನೆ, ಕಾಪಿ ಪೇಸ್ಟ್ ಮಾಡ್ತಾನೆ. ಹೌದಾ? ಕಳ್ಸಿದೀನಿ ನೋಡು. ಯಾಕೆ ಭಯ ಆಗುತ್ತೆ? ಆಫ್ಲೈನಾ ಅವಳು? ಆನ್ಲೈನ್ ಟಕ್ಕಂತ ನೋಡ್ತಾವೆ ಇವಾಗ. ಹೌದಾ? ಏನ್ ಕಳಿಸ್ಬೇಕು ಅಂತ ನಾವೇ ಕಳಿಸ್ಬೇಕು, ನಾವೇ ರಿಪ್ಲೈ ಮಾಡ್ಬೇಕು. ನಾನು ಲಾಗಿನ್ ಆಗಿದ್ದೆ, ಅವನು ಲಾಗಿನ್ ಆಗಿದ್ದಾನೆ. ಆಯ್ತಾ? ಇವನು ಚಂದು, ಇವನು ಮಾಡ್ತಾನೆ, ನಾನು ಮಾಡ್ತಿರ್ತೀನಿ. ಬಟ್ ಮೊನ್ನೆ ಮಜಾ ಇತ್ತು. ಆದ್ರೆ ನಾನೇ ವಿಡಿಯೋ ಮಾಡ್ಬೇಕು, ನಾನೇ ಮೆಸೇಜ್ ಮಾಡ್ಬೇಕು, ಅದಕ್ಕೆ ವಿಡಿಯೋ ಆಫ್ ಆಗ್ತಿತ್ತು. ಇವತ್ತಿಗೆ ಎಷ್ಟು 5ನೇ ದಿನ ಆಯ್ತು. ಹೌದು, 2 ದಿನ ವಿಡಿಯೋ ಮಾಡಕ್ ಆಗ್ಲಿಲ್ಲ, ನಾರ್ಮಲ್ ಟೆಕ್ಸ್ಟ್ ಅಷ್ಟೇನೆ. ಇವಾಗ ರಿವೀಲ್ ಮಾಡಕ್ಕೆ ಪ್ಲಾನ್ ಮಾಡಿದ್ವಿ. ನಿಂಗೆ ಏನ್ ಅನಿಸ್ತೈತೆ? ನನಗೆ ಭಾರಿ ಮಜಾ. ನನಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ, ಯಾವ ರಿಯಾಕ್ಷನ್ ನೋಡ್ಬೇಕು ಅನ್ನೋದು ಭಾರಿ ಮಜಾ. ನಾಳೆ ಒಂದ್ ಹುಡುಗಿ ಮೀಟ್ ಆಗಕ್ ಹೋಗ್ತಾವನೆ, ಫುಲ್ ಪರದಾಡ್ತಾನೆ ದುಡ್ಡು ಅರೇಂಜ್ ಮಾಡಕ್ಕೆ. ನೋಡಿ ಎಷ್ಟು ಅರೇಂಜ್ ಮಾಡಿ, ಎಷ್ಟು ಎಲ್ಲಿಗೆ ಬರಕ್ಕೆ ಹೇಳೋಳು? ರಾಜಾಜಿನಗರದ ಇಲ್ಲಿಗೆ ಬರ್ತಾಳಂತೆ. ಎಲ್ಲಿ ಕರ್ಕೊ ಹೋಗ್ತಿದ್ಯಾ? ಓರಿಯನ್ ಮಾಲ್ಗೆ. ದುಡ್ಡು ಅವಳು ರಾಜಾಜಿನಗರಕ್ಕೆ ಶನಿವಾರ ಹೋಗೋಣ ಅಂತಿಲ್ಲಂತೆ. ಈಗ ನಾಳೆನೇ ಹೇಳ್ಬಿಟ್ಟವಳೆ. ಈಗ ಸಡನ್ ಆಗಿ ಮೆಸೇಜ್ ಹಾಕ್ಬಿಟ್ಟವಳೆ, ಪರದಾಡ್ತವನಿ. ಏನ್ ಮಾಡೋದು ದುಡ್ಡಿಗೆ? ಎಷ್ಟು ಬೇಕೋ ದುಡ್ಡು? 5,000 ರೂಪಾಯಿ. ಓ, ನಿಮ್ಮಿಬ್ರಿಗೆ 5,000 ಬೇಕಾ? ಸೇಫ್ಟಿಗೆ. ಬೆಳಿಗ್ಗೆ ಒಂದ್ ಜ್ಯೂಸ್ ಕೊಡ್ಸೋ ಅಂದಿದ್ ದುಡ್ಡಿಲ್ಲ ಅಂದ. ಒಂದ್ ಹುಡುಗಿ ಮೆಸೇಜ್ ಮಾಡಿದ ತಕ್ಷಣ ಆ ಹುಡುಗಿಗೆ 5,000 ರೂಪಾಯಿ ಖರ್ಚಿಗೆ ಹೆಂಗ್ ಒದ್ದಾಡ್ತಾನ ನೋಡಿ. ಎಲ್ಲೋದ್ನವನು? ಎಲ್ಲೋದ? ಹೊರಗಡೆ ಹೊಂಟೋಗ್ಬಿಟ್ಟ. ಹುಡುಗಿ ಮೀಟ್ ಆಗಕ್ ಹೋಗ್ಬೇಕು, ದುಡ್ಡು ಅರೇಂಜ್ ಮಾಡಕ್ ನಿನ್ನೆಯಿಂದ ಮಾಡೋ ಕೆಲ್ಸ 1-2 ಅಲ್ಲ ಗುರು. ಇವನು ನಮ್ಗೆ ಬೇಜಾರಾಗೋಗೈತೆ. ನಾನೇ ಇದ್ರೆ ಕೊಟ್ಬಿಡವ ಅನ್ಸ್ಬಿಡೈತೆ ನನಗಂತೂ. ಯಾರಿಗೆ ಬರೀ 3 ದಿವಸ ಬರೀ ಕೇಳ್ತಾನೆ ಇದೆಯಾ ಅಲ್ಲಿ? ಅದೇ ಹೋಯ್ತಿಲ್ಲ, ಹೋಗಲ್ಲ. ಅದು ನಿಮ್ ಲವ್ ಸ್ಟೋರಿ ಎಂಡ್ ಮಾಡ್ಬೇಕು. ನಂಗೆ ವ್ಲಾಗ್ ಮಾಡೋದೇ ಕೆಲಸ. ಆಯ್ತು, ನಿಮ್ ಫ್ರೆಂಡ್ಶಿಪ್ ವಿಡಿಯೋ ಮಾಡೋದೇ ನಂದೊಂದು ಕೆಲಸನಾ? ಅಂತೂ ಫೈನಲಿ ಹೋಗ್ತಾವನೆ. ಆಲ್ ದ ಬೆಸ್ಟ್ ಮಗ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಹೋಗ್ಬಿಟ್ ಬಾ.
ಓಕೆ ಹೋಗ್ಬಿಟ್ಟು ಬಾ, ಒಳ್ಳೇದಾಗ್ಲಿ. ಹೋಗಿ ಫೋನ್ ಮಾಡಿ ಏನಾದ್ರು ಬೇಕಂದ್ರೆ ಸೀರಿಯಸ್ ಪಕ್ಕ ಮಗ. ಅಪ್ಪಿತಪ್ಪಿ ಇವ್ ನೀವೇನಾದ್ರು ಪಬ್ಗೆ ಹೋದ್ರೆ ನನ್ನ ಕಡೆಯಿಂದ ಒಂದು 4,000 ರೂಪಾಯಿ ಕೊಡ್ತೀನಿ ಕಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನನ್ನ ಮಾತೆ ಶಾಸನಂ. ಹುಡುಗ ಫುಲ್ ಜೋಶಲ್ಲ ಅನ್ಕೊಂಡ್ರಪ್ಪು. ಹುಡುಗಿ ಮೀಟ್ ಆಗಕ್ಕೆ ಹೊಸ ಬಟ್ಟೆ, ಹೊಸ ಪ್ಯಾಂಟ್ ಇವಾಗ ಒಂದು ತಗೊಂಡ್ಬಂದವನೆ. ಅವನು ಅಪರೂಪ ಕಲಾವಿದ ಕಣ ಅವನು. ವೀರಕ್ಕೆ ಒಬ್ಬ ಕಲಾವಿದ. ಒಂದು ಹುಡುಗಿ ಮೀಟ್ ಆಗಕ್ಕೆ ಯಾವ ರೇಂಜಿಗೆ ರೆಡಿ ಆಗವನೆ. ಯಾವಾಗ ಹಿಂಗೆ ಮಾಮೂಲಿ ಹಿಂಗೆ ಇರ್ತಾನಂತ ಕಣ. ಮಾಮೂಲಿ ಹಿಂಗೆ ರೆಡಿ ಆಗಿರ್ತಂತೆ ಯಾವಾಗ್ಲೂ. ಮಲ್ಕೋಬೇಕಾದ್ರೆ ಹಿಂಗೆ ರೆಡಿ ಆಗಿರ್ತೀಯಲ್ವಾ? ಯಾವಾಗಲೂ ಹಿಂಗೆ ರೆಡಿ ಇದೆಯಾ? ಚೆನ್ನಾಗಿತ್ತು ಕಣ ಇದು. ಕಲ್ಲರ್ ಜಾತ್ರೆ ಈ ಕಡೆ ನೋಡು. ಫುಲ್ ಜಾಲಿ 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 ಜಾಲಿ. ಒರಾಯನ್ ಮಾಲ್ಗೆ ಬಂದಿದ್ದೀವಿ ಫೈನಲಿ. ಹಾಯ್ ಮಗ. ನನಗಿಂತ ಮುಂಚೆ ಚಂದು ಆಲ್ರೆಡಿ ಒರಾಯನ್ ಮಾಲ್ಗೆ ಬಂದು ಅವನ ಅಕೌಂಟಿಂದ ಫೋಟೋಸ್ನ ಕಳಿಸಿ ಅವನಿಗೆ ನಂಬಿಕೆ ಬರೋ ಥರ ಮಾಡಿ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾನೆ. ಆಚೆ ಇದ್ದಾನಾ? ಎಲ್ಲಿ? ಅಲ್ಲೇ ಇರೋ ಕೇಳು. ಇಲ್ಲಿ ಕಾಣಿಸ್ಬಿಟ್ರೆ ಕಣ. ಓಕೆ ಲೇಕ್ ಪಿ ಹತ್ರ ಬರೋಕ್ಕಿಲ್ಲ ಸ್ಟಾರ್. ಈಗ ನಾವು ಅವ್ನು ಗೊತ್ತಾಗ್ದಂಗೆ ಹೋಗೋದು ಹೆಂಗೆ? ಫಸ್ಟ್ ಹೋಗ್ಬಿಡೋಣ. ಅವ್ನು ಎಲ್ಲ ನೀವು ಯಾವ ಕಡೆ ಅವನೇ? ಇಲ್ಲ KFC ಹತ್ರ. KFC ಹತ್ರ ಮೇಲ್ಗಡೆ ಕರ್ಸ್ಕೊ. ಈಗ ಮೇಲ್ಗಡೆ ನಾವು ಗೊತ್ತಾಗ್ದಂಗೆ ಹೋಗ್ಬೇಕು ಇವಾಗ. ಅವ್ನು ಯಾವ ಕಡೆ ಅವನು ಹೇಳ ಎಕ್ಸಾಕ್ಟ್? ಅವ್ನು ಯಾವ ಕಡೆ ಅವನು? ಕೆಳಗಡೆ ಕಾಣಿಸ್ಬಿಟ್ಟದ್ ಕಣ. ಸೊ ಅವನು ಕೆಳಗಡೆ ವೆಯ್ಟ್ ಮಾಡ್ತಿದ್ದಾನೆ ಪಾಪ ಗಡ. ಆದ್ರೂ ಮಗ ಎಷ್ಟು ಎಕ್ಸೈಟ್ಮೆಂಟ್ ಆಗೋನ್ ಗೊತ್ತೇನೋ ಪಾಪ ಗುರು. ಅಲ್ಲಿ ನೋಡಿಲ್ಲ ಅಲ್ಲಿ ಹೆಂಗಿತ್ತು ಅಂತ. ಸಿಕ್ಕಾಬಿಟ್ಟು ಎಕ್ಸೈಟ್ ಆಗ್ಬಿಟ್ಟು ಅನ್ಕೊಣೋ. ಅವ್ನು ಇವಾಗ ನೋಡಿದ್ರೆ ನಮ್ಮನ್ನ ಅಲ್ಲಿ ನೋಡ್ಬಿಟ್ರೆ ನೋಡೋದ ಚಾನ್ಸ್ ಪಕ್ಕನಾ? ಫುಲ್ ಕೆಳಗಡೆ ಇರೋದಾ? ನೋಡಿ ಏನೇ ಶಾಪ್ ಹಾಕಂಗಿದ್ರು ಇವನ್ಗೆ ಹಾಕೊಡ್ರಿ. ಈ ನನ್ನ ಮಗಂದೆ ಕಂಪ್ಲೀಟ್ ಐಡಿಯಾ, ನಂದೇನು ಇಲ್ಲ. ದಯವಿಟ್ಟು ನನಗೇನು ಬೈಕೋಬೇಡ್ರಿ. ಇವೊಂದೇ ಐಡಿಯಾ ಫುಲ್ಲು ಅವಂದು ಮತ್ತೆ ಇವಂದು. ಇವರಿಬ್ಬರದೇ ಐಡಿಯಾಗಳು ನಂದೇನು ಇಲ್ಲ. ನಾನೊಂಥರ ಶಾಂತ ಪಾಪ ತರ ಇದೀನಿ. ಬಂದಿರೋದ ಇವತ್ತು ಫ್ರೆಂಡ್ಸ್ ಇಲ್ಲಿಗೆ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀವಿ ಬರ್ಗರ್ ಕಿಂಗ್ಗೆ. ಪಾಪ ಬಾರ ಒಳಗಡೆ ಹೋಗೋಣ. ಅವನಿಗೆ ಅವ್ನ ಪಾಪ ಗೊತ್ತೇ ಇಲ್ಲ ಯಾವ ಕಡೆ ಕೂರ್ಸ್ಕೊಳ್ಳೋದು ಮಗ. ಮಗ ಹಿಡನ್ ಪ್ಲೇಸ್ ಕುತ್ಕೋಬೇಕು. ಇಲ್ಲಿಗೆ ಬರ್ತಿದ್ದಾನೆ ಇವಾಗ. ಇಲ್ಲಿಗೆ ಬರಕ್ಕೆ ಹೇಳಿದೀವಿ ಬರ್ಗರ್ ಕಿಂಗ್ಗೆ. ಮಗ ಅವನೇನಾದ್ರು ನಮ್ಮ ನೋಡಿ ಆಕಾಶ ವಾಪಸ್ ಹೊಂಟೋಗ್ಬಿಟ್ರೆ ಏನಾದ್ರು ಪ್ಲ್ಯಾನ್ ಮಾಡು. ಅಂದರೆ ಹಂಗೆ ಆ ಕಡೆಯಿಂದ ಹೋಗು. ಬರಕ್ಕೆ ಹೇಳಿದೀವಿ. ಇಲ್ಲಿಗೆ ಬರ್ತಿದ್ದಾನೆ ಫೈನಲಿ. ನೀನು ಬಾರ ಈ ಕಡೆ. ನೀನೇನು ಮಾಡ್ತಿದ್ಯಾ ಅಲ್ಲಿ? ಹೇಳ್ತಾ ಇದ್ರು ಬರ್ಗರ್ ಕಿಂಗ್ ಫೋಟೋ ಕಳ್ಸೋದು. ಒಳಗಡೆಗೆ ಬಾ ಅಂತ ಹೇಳು. ಫುಲ್ ಒಳಗಡೆ ಬಾ ಅಂತ. ಅಲ್ಲೇ ಸುತ್ತದ ಮೆಸೇಜ್ ಕಳಿಸ್ತಾ ಇದೀವಿ ಅಪ್ಡೇಟ್ಸು ಇದ್ರಲ್ಲಿ ಬಾ ಹಂಗೆ ಹಿಂಗೆ ಅಂತ. ಇದ್ರಲ್ಲಿ ಮಗ ನಾನು ಹಿಂದೆಯಿಂದ ಬರ್ಸ್ಕೊಂಬರಲ್ಲ? ಹಾಂ ಹಿಂದೆಯಿಂದ ಬರಲಾ? ಬಂದ ಕರಿಯೋ ಹೊರಗಡೆ ಕರಿಯೋ. ನಾವು ಇಲ್ಲಿರೋದು ಅವ್ನಿಗೆ ಗೊತ್ತಾಗುತ್ತೆ. ಬಟ್ ಅವ್ನಿಗೆ ಅವಾಗಲೂ ಡೌಟ್ ಬರಲ್ಲ. ಅವನೇ ಅನ್ಕೊಂತಾನೆ ಅಂತ ಹೇಳಿದ್ರೆ ಆ ಹುಡುಗಿನ ನೋಡಕ್ ನಾವು ಬಂದಿದ್ದೀವಿ ಅಂತ ಅವನು ಅನ್ಕೊಂತಾನೆ. ವಾಪಸ್ ಅಂತ ಅನ್ಕೊಡ. ನೋಡಿಲ್ವ ಅವನು? ನೋಡ್ದ ಹಾಯ್. ಅಯ್ಯಯ್ಯೋ ಗುಡ್ಬಿಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿ ಗುಟ್ಟು. ಹಾಯ್ ರಂಗಣ ನಿನ್ ಗುಳಿಗಲ್ಲ ಇಲ್ಲ ಓಡೋಬಿಡು. ಬಾರೋ ಆಯ್ತು ಬಾರೋ. ಹುಡುಗಿ ಇಲ್ಲಿಗೆ ಅಂತ ಬರಕ್ಕೆ ಎಲ್ಲಿಗೆ? ಈ ನನ್ನ ಮಕ್ಕಳು ಒಂದೊಂದಲ್ಲಣ್ಣ. ಕಡ ನಾವೇ ಸುಮ್ಮನೆ ಬಕ್ರ ಮಾಡಿದೆಲ್ಲ ಸೇರಿ. ನಿಂಗೆ ಗೊತ್ತಾಯ್ತು? ನಿಂಗೆ ಗೊತ್ತಾಗಕ್ಕೆ ಚಾನ್ಸೇ ಇಲ್ಲ.
ಬಂದ್ಬಿಟ್ರೆ ಯಾಕೆ ವಾಪಸ್ ಓಡ್ ಬಂದೆ? ವಾಪಸ್ ಯಾಕೆ ಬಂದೆ? ನೋಡಪ್ಪ, ನನಗೆ ಬೈಕ ಬೇಡ, ನಾ ಬೇಜಾರೈತೇನ. ಈಗೇನು ಅದೇ ಖುಷಿಗೆ ನಮ್ಗೆ ಬರ್ಗರ್ ಕೊಡ್ಸ್ ನಡಿ. ಹೆಂಗಿರೋ ದುಡ್ಡು ರೆಡಿ ಮಾಡ್ಕೊ ಬಂದಿದ್ದು, ಹೆಂಗಿದ್ರು ದುಡ್ಡು ನೋಡು ಮಗ. ಆ ಹುಡುಗಿಗೆ ಅಂದಿದ್ಕೆ ದುಡ್ಡು ರೆಡಿ ಮಾಡ್ಕೊ ಬಂದವನೇ. ಬರ್ಗರ್ ಕೊಡ್ಸ್, ನಮ್ಗೆ ಗೊತ್ತಿರೋ ಒಂದೊಂದು ಬರ್ಗರ್ ಕೊಡ್ಸ್ಬಿಡ್ಬಾ. ಬಾ ಬಾ. ಯಾಕೆ ನೀನ್ ಏನಂದಿದೆ? ಆ ಹುಡ್ಗಿಗೆ ಅಂದಿದ್ಕೆ ಕೊಡ್ಸಕ್ ಬಂದಿದ್ಯಾ ತಾನೆ? ನಡಿ ಬಾ ಕೊಡ್ಸು. ಸರಿ ಆಯ್ತು, ಬಾ ಬರ್ಗರ್ ಕೊಡ್ಸ್ಬಾ. ಒಂದು ಎಲ್ಲರಿಗೊಂದು ಕೊಡ್ಸ್ಬಾ. ನೋಡಿ, ಇವಾಗ ಹುಡುಗಿ ಖರ್ಚು ಮಾಡಕ್ಕಂತ ದುಡ್ಡು ತಗೋ ಬಂದವನೆ ಆಯ್ತಾ, 2,000 ರೂಪಾಯಿ ಇಸ್ಕೊ ಬಂದವನೆ. ಇವಾಗ ನಮ್ಗೆ ಬರ್ಗರ್ ಕೊಡ್ಸೋ ಅಂದ್ರೆ ಕೊಡ್ಸಲ್ಲ ಅಂತ ಹೇಳ್ತಾನೆ. ನೋಡಿ ಮಾಡ್ತೀವಿ, ನೋಡಿ ಇಲ್ಲಿ ಇವಾಗ ಮಾಡೋದಕ್ಕೆ ಕೊಡ್ಸಲ್ಲ ಅಂತ. ಪಾಪ ಇಷ್ಟೊತ್ತುವರೆಗೂ ಒಂದ್ ಹುಡುಗಿ ವೆಯ್ಟ್ ಮಾಡ್ತಿದೆ ಅಂತ ಪಾಪ ಮೋಸ ಮಾಡ್ಬಿಟ್ವಿ. ಶಾಪ ಹಂಗೆಲ್ಲ ಮಾಡಿಸ್ತೀವಿ ನಾವು, ಇಂಪ್ರೂವೈಸೇಷನ್. ಯಾಕೆ ಇಲ್ಲಿ ಮಾತಾಡಿಸ್ತು? ಇವ್ನು ಮಾಡ್ಸಿರೋ ಕೆಲಸ ನೋಡಿ, ಹೊರ ಏನ್ ಬಂದ್ಬಿಟ್ಟು ಯಾವ್ದೋ ಹುಡುಗಿ ಕೇಳಿ ಮಾತಾಡ್ಸವನೆ. ಏನ್ ಮಾತಾಡಿಸ್ತ ಮಗ? ಎಂತ ಮಗ ನೋಡಿ ಇವನು, ಯಾವ್ದೋ ಒಂದು ಹುಡುಗಿ ಪಾಪ ಅಡ್ಡ ಹಾಕ್ಬಿಟ್ಟು ಕ್ಯಾಬ್ ಹತ್ತಿದ್ದೀನಿ ಬರ್ತಾ ಇದೀನಿ ಬಿಟ್ಟು ಮೆಸೇಜ್ ಹಾಕ್ಸೋನೆ. ಬೇಜಾರಾಗ್ಬೇಡ ಕಣ, ಸುಮ್ಮನೆ ಮಾಡಿದ್ದು, ಸುಮ್ಮನೆ ಯೂಟ್ಯೂಬ್ಗೆ ವ್ಲಾಗ್ಗೋಸ್ಕರ ಮಾಡಿದ್ದು. ಯಾರು ಅಳ್ತಿದೇನೋ? ಅವಳು ಎದುರುಗ್ ಬಂದ್ರು ಅವಳನ್ನ ನೋಡಕ್ಕಾಗ್ದೆ, ನಗಕ್ಕಾಗ್ದೆ. ನನ್ ಬಾಳ್ಗಷ್ಟ್ ಬೆಕ್ಕಿ ಹಾಕ. ಅವನ್ ಅಳೋ ಮಗ ಅಲ್ಲ, ಅವನ್ಗೂ ಆದ್ರೂ ಟಿ ಶರ್ಟ್ ಎಲ್ಲ ಚೆನ್ನಾಗೈತೆ. ಆ ಹುಡುಗಿ ಮೀಟ್ ಆಗಕ್ಕೆ ಚೆನ್ನಾಗಿ ರೆಡಿಯಾಗಿ ಬಂದಿದ್ಯಾ, ಗಾಬರಿ ಆಗೋಯ್ತು ಪಾಪ. ಫುಲ್ ಟೆನ್ಷನ್ ಆಗ್ಬಿಟ್ಟ. ನಾವ್ ಆಕ್ಚುಲಿ ಒಂಥರ ಫನ್ ಆಗಿರುತ್ತೆ ಅನ್ಕೊಂಡ್ರೆ ಫನ್ ಆಗಿರ್ಲಿಲ್ಲ, ಸೀರಿಯಸ್ ಆಗೋಯ್ತು ಪಾಪ. ಅವನು ಎಮೋಷನಲಿ ಹರ್ಟ್ ಆಗೋಯ್ತು ಅವನಿಗೆ. ನಿನ್ಗೆ ಇವಾಗ ಏನ್ ಅನಿಸ್ತಿದೆ? ಅಯ್ಯೋ ಪಾಪಿಗಳ, ರಣ ಹದ್ದ ತರ ಓಡ್ಸ್ಕೊಂಡ್ ಬಂದ್ರಲ್ರು. ಆಕ್ಚುಲಿ ಒಂದ್ ಪಾಠ ಕಲ್ತ ಹಂಗ್ ಸಡನ್ ಆಗಿ ಒಂದ್ ವಾರಕ್ಕೆ ಪರಿಚಯ ಆಗೋದು. ಒಂದ್ ವಾರಕ್ಕೆ ಪರಿಚಯ ಆಗೋಳೆ, ಪ್ಲಸ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಕ್ಸೆಪ್ಟೇ ಮಾಡಿಲ್ಲ. ಇನ್ನೊಂದ್ಸಲ ಯಾರಾದ್ರೂ ಹಂಗೆ ಇನ್ನೊಂದ್ಸಲ ಯಾವ್ದಾದ್ರು ಹುಡುಗಿ ಕರೆದ್ರೆ ಫೋಟೋ ಮಾಡಕ್ಕೂ ಮುಂಚೆ, ಫೋಟೋ ನೋಡಕ್ಕೂ ಮುಂಚೆ, ವಿಡಿಯೋ ಕಾಲಲ್ಲಿ ಮಾತಾಡಕ್ಕೂ ಮುಂಚೆ, ಕಾಲಲ್ಲಿ ಮಾತಾಡಕ್ಕೂ ಮುಂಚೆ, ಫಸ್ಟ್ ಆಫ್ ಆಲ್ ಮಗ ನಾವು ಅಕೌಂಟ್ ನಾವು ಇವ್ನು ಫಾಲೋ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿಲ್ಲ ಕಣೋ. ಬಿಡಿ ಹಿಂಗೆ ಇಟ್ಕೋತೀನಿ, ಫಾಲೋ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿಲ್ಲ. ಅಷ್ಟು ಬೇಗ ಮಗ ಒಂದ್ ವಾರಕ್ಕೆ ಪರಿಚಯಕ್ಕೆ ಮಾಲು ಕರ್ಕೊ ಬಂದವನೇ, ಪಬ್ಬು ಕರ್ಕೊಂಡು ಹೋಗಕ್ ರೆಡಿ ಆಗೋನೆ ಕಣೋ ಮಾರಯ್ಯ. ಇಷ್ಟು ಬೇಗ ಯಾರನ್ನು ನಂಬಕ್ ಹೋಗ್ಬಿಡಿ, ನಂಬಿದ್ರೆ ನೋಡಿ ಹಿಂಗಾಗುತ್ತೆ. ಯಾವ ಹುಡುಗಿದ ಅಲ್ಲಿ ನೋಡಿ, ಆ ಹುಡುಗಿನ ಮಾತಾಡ್ಸಕ್ ಹೋಗಿದ್ದಂತೆ. ಆ ಹುಡುಗಿ ಅನ್ಕೊಂಡ್ಬಿಟ್ಟು ಹೊಸ ಬಟ್ಟೆ ಪ್ಯಾಂಟ್ ಇವಾಗ ತಂದು ತಗೊಬಂದಿದ್ದು. ರಾಜು ಕಡೆಯಿಂದ ಒಳ್ಳೆ ಪಾರ್ಟಿ ಬರ್ತೈತೆ. ಥ್ಯಾಂಕ್ ಯು ಸೋ ಮಚ್ ರಾಜು. ಚಿಕನ್ ಜೀವನದಲ್ಲಿ ಮುಂದೆ ಸಂಪಾದನೆ ಮಾಡು. ಇಂತ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. ರಾಜ ಕನ್ನಡಕ ಚಸ್ಮಾ ಕುಡಿ ಹಾಕೋಬೇಕ, ಚೆನ್ನಾಗಿ ಕಾಣಿಸ್ತೀಯ. ಓ ಹೌದು. ಯಾರಾದ್ರೂ ಇಷ್ಟಪಡೋರು ಇದ್ರೆ ದಯವಿಟ್ಟು ಅವನಿಗೆ ಮೆಸೇಜ್ ಮಾಡಿ. ಚಿಂಟು ರಾಜೇಶ್, ನಿನ್ನ ಐಡಿ ಹೇಳು. ಚಿಂಟು 18ಗೆ ಮೆಸೇಜ್ ಮಾಡಿ. ತುಂಬ ಒಳ್ಳೆ ಹುಡುಗ, ಹೊಸಪೇಟೆ ಹುಡುಗ. ತುಂಬ ನೋಡಿ, ಅವಳು ಯಾರು ಅಂತ ಗೊತ್ತಿಲ್ದಿರೋ ಹುಡುಗಿನೇ ಅಷ್ಟು ಇಷ್ಟಪಟ್ಟು ಆಸ್ ಎ ಫ್ರೆಂಡಾಗಿ ಮೀಟಾಗಿ ಫ್ರೆಂಡಾಗಿ ಇಷ್ಟಪಟ್ಟು ಕಷ್ಟಪಟ್ಟು ಮೀಟಾಗಕ್ಕೆ ಬಂದವನೇ. ಅವನಿಗೆ ಅದು 2,000 ರೂಪಾಯಿ ಹಾಕ್ಸ್ಕೊಳಕ್ಕೆ ಎಷ್ಟು ಕಷ್ಟಪಟ್ಟಂತ ನಮಗೆ ಗೊತ್ತು. ಒಂದು ಆರ್ಡ್ರ್ ತೋರ್ಸಕ್ಕೆ ಬರಲ್ವ ನಿನಗೆ? ಬೇಜಾರಾಗಕ್ಕೆ ಹೋಗ್ಬೇಡ, ನಾವು ಸುಮ್ಮನೆ ತಮಾಷೆಗೆ ಮಾಡಿದ್ದು. ಬೇಜಾರು ಮಾಡ್ಕೋಬಿಡಿ. ಆ್ಯಂಡ್ ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ. ಸುಮ್ಮನೆ ಒಂದು ಎಂಟರ್ಟೈನ್ಮೆಂಟ್, ಒಂದು ಫನ್ಗೆ ಅಂತ ಮಾಡಿದ್ದು ಅಷ್ಟೇ. ಒಂದು ಮೆಸೇಜ್ ಅನ್ನೋ ಥರ ಒಂದು ಮಾಡಿದಷ್ಟೇ, ನಾರ್ಮಲ್ ಆಗಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಇಂಟೆನ್ಷನ್ ಇಲ್ಲ. ಆ್ಯಂಡ್ ಯಾರಿಗೂ ಈ ಥರ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡಿದ್ದು. ಅದು ಸುಮ್ಮನೆ ಏನೋ ಮಾಡೋಕ್ಕೋದ್ವಿ, ಏನೋ ಆಯಿತು, ಹಂಗಾಗಿ ಮಾಡಿದ್ರು ಅಷ್ಟೇ. ಅದು ಬಿಟ್ಟರೆ ಬೇರೆನೂ ಇಲ್ಲ. ಫಸ್ಟಿಗೆ ನನಗೆ ಸ್ವಲ್ಪ ಇವ್ರು ಯಾಕೆ ಇಲ್ಲಿ ಬಂದ್ಬಿಟ್ರಲ್ಲ ಅನ್ಕೊಂಬಿಟ್ಟೆ. ಅವನಿಗೆ ಗೊತ್ತಾಯ್ತು, ಓ ಹುಡುಗಿಲ್ಲ ಇವರೇ ಇಟ್ಬಿಟ್ರಲ್ಲಪ್ಪ ಬತ್ತಿ ಅಂತ ಅನ್ಕೊಂಡ. ಓಕೆ, ಬೇಜಾರಾಗಕ್ಕೆ ಹೋಗ್ಬೇಡ. ಸ್ವಂತ ತಮ್ಮನ ಥರ ಇವನು ಹಂಗೆಲ್ಲ ಮಾಡಲ್ಲ ನಾವು ಜಾಸ್ತಿ. ಇವತ್ತೇ ಸುಮ್ಮನೆ ಹಂಗೆ ಒಂದು ವಾರದಲ್ಲಿ ಮುಗಿಸಿದೀವಿ. ಅದಕ್ಕೆ ಒಂದು ವಾರದಲ್ಲಿ ಮುಗಿಸಿದ್ವಿ. ಬಾರ ನೀನು, ನಾನು ಒಬ್ಬನೇ ಯಾಕೆ ಸಿಗಾಕಲ್ಲಿ. ಫುಲ್ ವಿಡಿಯೋ ನೋಡಿ, ನಂತರ ಯಾರು ಹಾಕೋಬೇಡಿ, ತಿಳ್ಕೊಂಬಿಟ್ಟು ಎಲ್ಲ ಒಂದು ಸ್ವಲ್ಪ ಮೈಂಡ್ ತಿಳ್ಕೊಂಬಿಟ್ಟು ಎಲ್ಲ ಫೋಟೋ ಗಿಟ ಹಾಕ್ಸ್ಕೊಂಡು ಆಮೇಲೆ ಬರ್ರಿ. ಓಕೆ,
ಸುಮ್ಮನೆ ಬರಕ್ ಹೋಗ್ಬೇಡಿ, ಸುಮ್ಮನೆ ಬರಕ್ ಹೋಗ್ಬಿಡಿ. ಸುಮ್ಮನೆ ಹಾರ್ಟ್ಗೆ ಸೂಜಿ ಹಾಕೊಂಡು ಚುಚ್ಚದಂಗ ಆಗುತ್ತೆ ಕಣ್ರಿ. ನೋಡಿ ಇಲ್ಲಿಗೆ ಸೂಜಿ ಹಾಕ್ತಾನೆ ಚುಚ್ಚದಂಗ ಆಗುತ್ತೆ. ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ನಿಮಗೆ ಏನು ಅನ್ಸುತ್ತೆ ಅಂತ ಹಾಕಿ. ಓಕೆ ಮಾಡಿರೋದು ಅದು ನಿಂಗೆ ಗೊತ್ತಾಗಿಲ್ಲ. ಯಾವ ಗ್ಯಾಪ್ನ ಮಾಡಿರೋ ಅಂತ ಗೊತ್ತಿಲ್ಲ. ಅಷ್ಟು ಎಂಜಾಯ್ ಮಾಡ್ಕೊಂತ ಇದೀವಿ ನಾವು. ಅಷ್ಟು ಎಂಜಾಯ್ ಮಾಡ್ಕೊಂತ ಸರತನ ಜೊತೆ ಮಾತಾಡ್ಕೊಂತ ಆರಾಮ್ ಎಂಜಾಯ್ ಮಾಡ್ಕೊಂತ ಇದೀವಿ. ಅದು ಯಾವ ಗ್ಯಾಪ್ ಮಾಡಿದ್ರೆ ಏನು ಆದ್ರೆ ಇವತ್ತು ಕ್ಲೈಮ್ಯಾಕ್ಸ್ ಮೆಸೇಜ್ ಹೇಳ್ತಾರದು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ದಾರೆ, ಯಾವ ಗ್ಯಾಪಲ್ಲಿ ಮಾಡ್ಬಿಟ್ರಿ ಅಂತ. ಆ ಎಂಜಾಯ್ಮೆಂಟಲ್ಲೂ ಬಟ್ಟ ಮಾಡೋದು ತಲೆಗೆ ಗೊತ್ತಲ್ಲ. ನೆನ್ಸ್ಕೊಂಡು ದುಃಖ ಪಡ್ತಾವ ನೀವು. ಗೊತ್ತಾಗ್ತಿಲ್ಲ ನಮಗೆ, ಯಾರಿಗೂ ಎಕ್ಸ್ಪ್ರೆಷನ್ ಕೊಡ್ತಾರೆ, ಕಂಟ್ರೋಲ್ ಮಾಡ್ತಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಒಳ್ಳೊಳ್ಳೆ ವ್ಲಾಗ್ಸ್ ಬರ್ತಿರುತ್ತೆ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.